ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಸ್ಟಾರ್ ಹೋಟೆಲಲ್ಲಿ ಮಾಡೋ ಥರ ಸ್ಮೋಕಿ ವೆಜ್ ಫ್ರೈಡ್ ರೈಸ್ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತೆ. ನೋಡಿ ಇದನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಹೋಟೆಲ್ಗಿಂತ ಸಖತ್ತಾಗಿ ಟೇಸ್ಟಿಯಾಗಿರುತ್ತಪ್ಪ. ಇವಾಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಕ್ಯಾರೆಟ್ ಸ್ವಲ್ಪ, ಬೀನಿಸ್ ಸ್ವಲ್ಪ, ಕ್ಯಾಪ್ಸಿಕಮ್ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಚಿಲ್ಲಿಸ್ ಪೇಸ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೋಯಾ ಸಾಸು, ವಿನೆಗರ್ ಇಟ್ಕೊಂಡಿದ್ದೀನಿ, ಮತ್ತು ಆರಿರೋ ರೈಸ್ ಉದುದ್ರಾಗಿರೋ ರೈಸ್ ಇಟ್ಕೊಂಡಿದ್ದೀನಿ. ಇಷ್ಟು ಬೇಕಿದ್ದಕ್ಕೆ ಸಾಲ್ಟು. ಇವಾಗ ಒಂದು 4 ಸ್ಪೂನ್ ಕಮ್ಮಿನೇ ಹಾಕಿ ಆಯಿಲು, ಟೀ ಸ್ಪೂನ್ ಆಯಿಲ್ ಹಾಕೊಂಡು, ಮತ್ತೆ ಇದು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಗಮ್ ಅನ್ನೋದ ತಕ್ಷಣ ಆನಿಯನ್ ಸೇರಿಸ್ಕೊಳ್ಳೋಣ. ಅದಕ್ಕೆ ಆನಿಯನ್ನು ಸೇರಿಸ್ಕೊಂಡು ಸುಮ್ಮನೆ ಒಂದು 10-20 ಸೆಕೆಂಡ್ಸ್ ಅಷ್ಟೇ, ಜಾಸ್ತಿ ಸಾಗಿ ಥರ ಫ್ರೈ ಮಾಡಬಾರ್ದು. ನಂತರ ಚಿಲ್ಲಿ ಪೇಸ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡನ್ನೂ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ತಾ ನಾವು ತರಕಾರಿ ಇಟ್ಕೊಂಡಿದ್ದೀವಿ ಎಲ್ಲ ಸ್ವಲ್ಪ ಸ್ವಲ್ಪ ಡಿಸೈನ್ನ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ವಿ ಥರ ಕಟ್ ಮಾಡ್ಕೊಂಡಿದ್ದೀನಿ, ಲೆಂತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಬೀನಿಸು ಸೇರಿಸ್ಕೊಂಡು ಕ್ಯಾಪ್ಸಿಕಮ್ನ ಬಾಕ್ಸ್ ಟೈಪ್ ಮಾಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳಿ. ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಕೂಡ ಸೇರಿಸ್ಕೊಳ್ಳಿ. ಸೀಸನಲ್ಲಿ ಈರುಳ್ಳಿ ಹೂವು ಸಿಗುತ್ತಲ್ವ, ಸ್ಪ್ರಿಂಗ್ ಆನಿಯನ್, ಅದನ್ನು ಸೇರಿಸ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ಅದೇ ಟೇಸ್ಟ್ ಸಖತ್ತಾಗಿರುತ್ತೆ, ಎಲ್ಲ ಟೈಮಲ್ಲೂ ಸಿಗಲ್ಲ. ಇವಾಗ ನೋಡಿ ಯಾವ ಟೈಮಲ್ಲಿ ಸೀಸನಲ್ಲಿ ಸಿಗುತ್ತೋ ಅದನ್ನ ಸೇರಿಸ್ಕೊಳ್ಳಿ. ಇವಾಗ ಫ್ರೈ ಮಾಡಿಬಿಟ್ಟು ಇವಾಗ ಉದುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಆರಕ್ಕೆ ಇಟ್ಕೋಬೇಕು ರೈಸ್ನ ಮಾಡಿದ್ಮೇಲೆ, ಅದು ತಕ್ಷಣ ಎಲ್ಲ ಉದುದ್ರಾಗ್ಬಿಡುತ್ತೆ. ಇವಾಗ ಸೋಯಾ ಸಾಸ್ ಒಂದು 1/2 ಸ್ಪೂನು ಸೇರಿಸ್ಕೊಳ್ಳಿ, ಮತ್ತು ವಿನೆಗರ್ ಒಂದು 1/2 ಸ್ಪೂನ್ ಸೇರಿಸ್ಕೋಬೇಕು. ತುಂಬ ಕಡೆ ಅಜಿನೋಮೋಟೊ ಸೇರಿಸ್ತಾರೆ. 1 ಪಿಂಚ್ 2 ಪಿಂಚ್ ಸೇರಿಸಿದ್ರೆ ತೊಂದರೆ ಇಲ್ಲ, ಆದರೆ ನಾನಿವಾಗ ಸೇರಿಸ್ತಾ ಇಲ್ಲ. ಹೋಟ್ಲೆಲ್ಲ ಸೇರಿಸ್ತಾರೆ, ಅದು ಒಂಥರ ಟೇಸ್ಟಿ ಕೊಡುತ್ತೆ. ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದ್ರಿಂದ ಸೇರಿಸೋದೇ ಬೇಡ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಉರಿಬೇಕು ಅನ್ನನ, ಅದಕ್ಕೆ ಫ್ರೈಡ್ ರೈಸ್ ಅಂತ ಹೇಳೋದು. ಸ್ವಲ್ಪ 1/4 ಸ್ಪೂನು ವೈಟ್ ಪೆಪ್ಪರ್ ಪೌಡ್ರು ಸೇರಿಸ್ಕೊತಾ ಇದ್ದೀನಿ, ಮತ್ತು ಒಂದು 1/4 ಸ್ಪೂನ್ ಶುಗರ್ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತು ನಾನು ಶುಗರ್ ಸೇರಿಸಲಿಲ್ಲ. ಲಾಸ್ಟಲ್ಲಿ ಒಂದು ಕಪ್ ಇಟ್ಬಿಟ್ಟು ಒಂದು ಇಜ್ಜಲು ಅದನ್ನ ಚೆನ್ನಾಗಿ ಬೆಂಕಿನಲ್ಲಿ ಕಾಯಿಸ್ಬಿಟ್ಟು ಅದ್ರ ಮೇಲೆ 1-2 ಡ್ರಾಪ್ ಆಯಿಲು ಇಲ್ಲ ತುಪ್ಪನೂ ಹಾಕ್ಬಿಟ್ಟು ಮುಚ್ಚಿಬಿಡಿ. ಸ್ಮೋಕಿ ಬಂದು ಫುಲ್ಲು ರೈಸ್ಗೆಲ್ಲ ಇಟ್ಕೊಳ್ಳುತ್ತೆ. ಇವಾಗ ತಂದೂರಿ ಮಾಡಿದ್ರೆ ಹೆಂಗೆ ಸ್ಮೋಕಿ ಇರುತ್ತೆ ಆ ಥರ ರೈಸು ಸಖತ್ತಾಗಿರುತ್ತೆ. ಸ್ಟಾರ್ ಹೋಟ್ಲಲ್ಲಿ ಕೊಡೋ ರೈಸ್ ಥರ ಇರುತ್ತೆ, ಅದಕ್ಕಿನ್ನ ಸಖತ್ತಾಗಿರುತ್ತೆ ನಾನು ಹೇಳೋದು. ಫುಲ್ಲು ಸ್ಮೋಕ್ ಎಲ್ಲ ಹೊಗೆ ಎಲ್ಲ ತುಂಬಿಕೊಳ್ಳುತ್ತೆ. ನಂತರ ಅದನ್ನ ತೆಗೆದು ನಾನು ತೋರಿಸ್ತೀನಿ. ನೋಡಿ ಸಖತ್ತಾಗಿದೆ ರೈಸು. ರೈಸ್ ಕೂಡ ಚೆನ್ನಾಗಿ ಬಿಸಿಯಾಗಿರಬೇಕು. ಹೈ ಫ್ಲೇಮಲ್ಲಿ ಇಟ್ಟು ನೀವು ಬಾಣಲಿನಲ್ಲಿ ಫ್ರೈಡ್ ಮಾಡಬೇಕು. ಲಾಸ್ಟಲ್ಲಿ ನೋಡಿ ಈ ಥರ ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿಪ್ಪ, ಹೇಗಿತ್ತು ಟೇಸ್ಟು, ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ನೀವು ಈ ಫ್ರೈಡ್ ರೈಸ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.